ನಮಸ್ಕಾರ ಸ್ನೇಹಿತರೆ. ನಾಳೆ 10/7/2025 ಅಂದರೆ ಗುರುಪೂರ್ಣಿಮೆ. ವಿಶೇಷವಾಗಿ ಗುರುರಾಯರಿಗೆ ಮಾಡಬಹುದಾದಂಥ ಸೇವೆಗಳನ್ನು ಈಗ ನೋಡೋಣ. ಗುರುರಾಯರು ಮಹಾಮಹಿಮರವರು. ಅವರ ಸೇವೆಗಳನ್ನು ನಾವು ಅನೇಕ ರೀತಿಯಲ್ಲಿ ಮಾಡ್ಬೋದು. ಅದರಲ್ಲಿ ಏನಂದರೆ ಅಭಿಷೇಕಕ್ಕೆ ಕೊಡ್ಬೋದು ನಾವು. ಅಂದರೆ ಹಿಂದಿನ ದಿನವೇ ನಾವು ರಾಯರ ಮಠಕ್ಕೆ ಹೋಗಿ ಅಭಿಷೇಕ ಪಾವತಿ ಮಾಡಬಹುದು. ಮತ್ತು ಗುರುವಾರದಿಂದ ಯಾವುದಾದ್ರೂ ವ್ರತ ನೀವು ಮಾಡಬೇಕು ಅಂತ ಅನಿಸಿದ್ದಿದ್ರೆ ಅದನ್ನು ಸಂಕಲ್ಪ ಮಾಡಿಕೊಂಡು ಗುರುಪೂರ್ಣಿಮೆ ಅಂತಲೇ ನೀವು ಶುರು ಮಾಡ್ಬೋದು. ಅದು ರಾಯರ ಆರಾಧನೆವರೆಗೂ 9 ವಾರಗಳು ವ್ರತ ಆಗುತ್ತೆ. ಆಮೇಲೆ ಏನು ಮಾಡ್ಬೋದು ಅಂದರೆ 2 ತುಪ್ಪದ ದೀಪಗಳನ್ನು ಸಮರ್ಪಣೆ ಮಾಡಬಹುದು. ರಾಯರ ಮಠಕ್ಕೆ ಹೋಗಿ 2 ಮಣ್ಣಿನ ದೀಪಗಳನ್ನು ಒಯ್ದು ಅಲ್ಲಿ ರಾಯರ ಮುಂದೆ ತುಪ್ಪದ ದೀಪವನ್ನು ಬೆಳಗುವುದರ ಮೂಲಕ ನೀವು ರಾಯರಿಗೆ ಸಮರ್ಪಣೆ ಮಾಡುವುದು. ಅಥವಾ ಅರ್ಚಕರಿಗೆ ಇಲ್ಲಿ ಅಡಿಕೆ 2 ಬಾಳೆಹಣ್ಣು ಅಥವಾ 1 ತೆಂಗಿನಕಾಯಿ ಇಲ್ಲ 2 ಮಾವಿನಣ್ಣು ಹೀಗೆ ಅದರ ಜೊತೆ 11 ರೂಪಾಯಿ ಇಟ್ಟು ನೀವು ಅವರಿಗೆ ಅರ್ಪಣೆ ಮಾಡ್ಬೋದು. ಮತ್ತು ರಾಯರಿಗೆ ಹಸಿದವರಿಗೆ ಊಟ ಹಾಕುವುದು ಅಂದರೆ ತುಂಬ ಇಷ್ಟ. ಅದನ್ನು ಕೂಡ ನಮ್ಮ ಸೇವೆ ಅಂತ ತಿಳ್ಕೊಂಡು ಮಾಡ್ಬೋದು. ಮತ್ತು ರಾಯರಿಗೆ ಹೆಜ್ಜೆ ನಮಸ್ಕಾರ ಕೂಡ ನೀವು ಮಾಡ್ಬೋದು. ಅದು ಒಳ್ಳೆಯ ಸೇವೆ. ನಂತರ 3 ಪ್ರದಕ್ಷಿಣೆ ಮಾಡೋದು ಕೂಡ ಒಂದು ಸೇವೆ ಮಾಡ್ಬೋದು ನೀವು. ಅದರ ಜೊತೆಗೆ ದಿನ ಪೂರ್ತಿ ಉಪವಾಸ ಇದ್ದು ಮಾಡೋ ಸೇವೆನೂ ಮಾಡ್ಬೋದು. ಆಮೇಲೆ ಮನೆಯಲ್ಲಿ ನೀವು ರಾಯರ ಪೂಜೆ ವಿಜೃಂಭಣೆಯಿಂದ ಮಾಡ್ಬೋದು. ತುಳಸಿ ಹಾರ ಹಾಕಿ ರಾಯರಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ, ಮಲ್ಲಿಗೆ ಸಮರ್ಪಣೆ ಮಾಡ್ಬೋದು. ಹೀಗೆ ಅನೇಕ ವಿಧವಾಗಿ ನೀವು ರಾಯರ ಸೇವೆಯನ್ನು ಮಾಡ್ಬೋದು. ಆದರೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿದ್ರೆ ಮಾತ್ರ ಅದು ರಾಯರಿಗೆ ಮುಟ್ಟುತ್ತೆ ಅಂತ ಹೇಳ್ಬೋದು. ರಾಯರ ಕೃಪೆಗೆ ನಾವು ಪಾತ್ರ ಆಗಬೇಕಾದ್ರೆ ನಮಗೆ ಸತ್ಯತೆ ಮತ್ತು ಶ್ರದ್ಧೆ ಭಕ್ತಿ ಇರಲೇಬೇಕು. ಆದ್ದರಿಂದ ನಾಳೆ ಗುರುಪೂರ್ಣಿಮೆಯನ್ನು ನಾವು ಸಮರ್ಪಕವಾಗಿ ಉಪಯೋಗಿಸುವ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.